ಇಲ್ಲಿ ಸ್ನೇಹಿತರೆ ಒಂದು ವಿಷಯ ನಾನು ಹಂಚ್ಕೊಳಕ್ ಇಷ್ಟಪಡ್ತೀನಿ. ಈ 34 ಲಕ್ಷ ಜನರ ಹೆಸರೇನು ಡಿಲೀಟ್ ಆಗಿದೆ ಅಂತ ಬರ್ತಾ ಇದೆ. ಇದರಲ್ಲಿ ಒಬ್ಬರ ಹೆಸರು ನಾನು ಇಲ್ಲಿ ಹೇಳಲೇಬೇಕು. ನಮ್ಮ ಪಕ್ಷದ ಮಾಜಿ ಸದಸ್ಯರು ಡಾಕ್ಟರ್ ತರುಣ್ ಮಂಡಲ್ ಅಂತೇಳಿ 2009ರಿಂದ 14 ತನಕ MP ಆಗಿದ್ರು. ಈ ಸಲ ಅವ್ರ ಹೆಸರನ್ನೇ ಕಿತ್ತಾಕಿದ್ದಾರೆ. ಅವ್ರ ಹೆಸರೇ ಇಲ್ಲ. ಅವರು ಕೇಂದ್ರ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿ 23 ವರ್ಷ ಕೆಲಸ ಮಾಡಿದ್ದಾರೆ. ಈಗಲೂ ಪೆನ್ಷನ್ ಬರ್ತಿದೆ, ಅವ್ರ ಹೆಸರು ಕಿತ್ತಾಕಿದ್ದಾರೆ. ಇದು ಬರೀ ಅವ್ರ ಹೆಸರಲ್ಲ, ನಮ್ಮ ಪಕ್ಷದ ನೂರಾರು ಕಾರ್ಯಕರ್ತರು ನಾಯಕರ ಹೆಸರನ್ನು ತೆಗೆದಿದ್ದಾರೆ. ಅದು ಬಿಡಿ, ಬಹಳ ಮುಖ್ಯ ಅಂದ್ರೆ ಈ 34 ಲಕ್ಷ ನಂತರ 90 ಲಕ್ಷ ಏನಿದೆ, ಹೆಚ್ಚಿಗೆ ಹೆಸರನ್ನು ತೆಗೆದಿರೋದು ಯಾರು ಅಂದ್ರೆ ಮುಸಲ್ಮಾನರು, ಆದಿವಾಸಿಗಳು, ದಲಿತರು. ಸ್ನೇಹಿತರೆ, ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದ್ರೆ ಬಹಳ ವ್ಯವಸ್ಥಿತವಾಗಿ ನಡೀತಿದೆ ನೋಡಿ. ಇಲ್ಲಿ ಪ್ರಶ್ನೆ, ನಮ್ಮ ಪಕ್ಷ SUCI ನಮ್ಮ ಅಭಿಪ್ರಾಯ ಅಂತ ಹೇಳಿದ್ರೆ SIR ಏನಿದೆ, ಈ SIR ಸಂವಿಧಾನ ವಿರೋಧಿ. ಇದು SIR ಮಾಡುವಂತ ಯಾವುದೇ ಕಾನೂನು ನಮ್ಮ ದೇಶದಲ್ಲಿ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಮಾಡೋ ಅಧಿಕಾರನೇ ಇಲ್ಲ. ಎಲ್ಲಿದೆ ಪೀಪಲ್ಸ್ ರಿಪ್ರೆಸೆಂಟೇಷನ್ ಆಕ್ಟ್ ಅಲ್ಲಿ ಇದೆಯಾ? ಇಲ್ಲ. ಅದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋ ಹೆಸರಿನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹೆಸರನ್ನ ಡಿಲೀಟ್ ಮಾಡ್ತಿದ್ದಾರೆ. ಇದೇ ಅಕ್ಷಮ್ಯ. ಇದು ಇಲ್ಲಿ ಸ್ನೇಹಿತರೆ, ಈ ಒಂದು SIR ಆಗ್ಲೇ ಚರ್ಚೆಗೆ ಬಂದಿದೆ, ನಾನು ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ. ಈ SIR ಇದು ತರೋದ್ರ ಮೂಲಕ ಮಾಡಕ್ ಹೊರಟಿರೋದೇನು ಅಂತ ಹೇಳಿದ್ರೆ, ಇದು ಬರೇ ವೋಟ್ ನಮ್ಮ ಹಕ್ಕು, ಅದಕ್ಕೋಸ್ಕರ ನಾವು ಫೈಟ್ ಮಾಡ್ತಾ ಇಲ್ಲ. ಬಹಳ ಮುಖ್ಯ, ಕರೆಕ್ಟ್ ಅದು. ಆದ್ರೆ ಕೇಂದ್ರ ಸರ್ಕಾರದ ಹುನ್ನಾರ ಇರೋದು SIR ಮೂಲಕ ಮೊದಲು ನಮ್ಮ ವೋಟನ್ನ ಕಸಿಯೋದು, ನಂತರ ನಮ್ಮ ಪೌರತ್ವ, ನಮ್ಮ ಸಿಟಿಸನ್ಶಿಪ್ ನ ಕಸಿಯೋದು. ಇದ್ರ ಹಿಂದೆ ಅವರಿರೋ ಹುನ್ನಾರ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ. ನಮ್ಮ ದೇಶದಲ್ಲಿ ಇದನ್ನ ಛಿದ್ರ ಹೊಡಿಬೇಕು. ಇದನ್ನ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಲ್ಲಿ ಗಲಭೆಗಳನ್ನ ಹುಟ್ಟಾಕಿ ನಮ್ಮ ನಿಜವಾದ ಸಮಸ್ಯೆಗಳೇನಿದೆ, ಬಡತನ, ನಿರುದ್ಯೋಗ, ಶಿಕ್ಷಣದ ವ್ಯಾಪಾರ, ಇದರ ವಿರುದ್ಧ ಜನ ಚಳವಳಿ ಹೋರಾಟಗಳು ಬೆಳಿಬಾರದು. ಇದು ಈ ಫ್ಯಾಸಿಸ್ಟ್ ಸರ್ಕಾರದ ಹುನ್ನಾರ ಆಗಿದೆ. ಸೊ ಸ್ನೇಹಿತರೆ, ಈ ಒಂದು ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇದು ನಮ್ಮ ಹೋರಾಟದ ಅಡಿಪಾಯ. ನಾವೆಲ್ಲರೂ ಒಪ್ಕೊಂಡು ಬಂದಿರೋದು. ಈ ಒಂದು ಗೊತ್ತುವಳಿ ಏನಿದೆ ಬಹಳ ಚೆನ್ನಾಗಿ ಡ್ರಾಫ್ಟ್ ಆಗಿದೆ. ಮೊದಲ 4 ಪಾಯಿಂಟ್ಗಳು ಕರೆಕ್ಟ್ ಆಗಿದೆ. ಅದ್ರ 5ನೇ ಪಾಯಿಂಟ್ ಏನಿದೆ, ಈ ನುಸುಳಿಕೋರರನ್ನ ಪತ್ತೆ ಹಚ್ಚೋ ಜವಾಬ್ದಾರಿ ನಿಮ್ದು ಅಂತೇಳಿ ಇದನ್ನ ಕೈ ಬಿಡಬೇಕು ಅನ್ಸುತ್ತೆ ನನಗೆ. ಯಾಕಂದ್ರೆ ನುಸುಳಿಕೋರನ್ನ ಕೈ ಬಿಡೋ ಅಧಿಕಾರ, ಫಸ್ಟ್ ಆಫ್ ಆಲ್ ಇದನ್ನ ಮಾಡೋ ಅಧಿಕಾರನೇ ಎಲೆಕ್ಷನ್ ಕಮಿಷನ್ಗೆ ಇಲ್ಲ. ಈ ಪ್ರಶ್ನೆ ಬರಬಾರ್ದು. ನಂತರ ಕರ್ನಾಟಕದಲ್ಲಿ SIR ಬಂದ್ರೆ ಏನ್ ಮಾಡ್ಬೇಕು ಅನ್ನೋದೇನಿದೆ, ಇದು ನಮ್ಮ ಹೋರಾಟ ಇವಾಗ ಪ್ರಾರಂಭ ಆಗ್ತಿರ್ಬೇಕಾದ್ರೆ ಈ ವಿಷಯಗಳನ್ನ ನಾವು ಈಗ ಪ್ರಸ್ತಾಪ ಮಾಡೋದು ನಮ್ಮ ಹೋರಾಟ ದುರ್ಬಲ ಆಗತ್ತೆ ಅನ್ಸುತ್ತೆ. ಇದು ನನ್ನ ಅಭಿಪ್ರಾಯ.